ಕಬ್ಬಿನ ಜ್ಯೂಸ್ನ ಯಾಕೆ ಕಬ್ನಲ್ಲಿ ಅಂತಾರೆ? ಈ ಟೈಮಲ್ಲಿ ಏನ್ ಶಾಪಿಂಗ್ ಮಾಡ್ತೀರಾ? ಕರ್ದಿರ ಮದ್ವೆ ಹೋಗಕ್ಕೆ ಬರೋಕೆ ಎಷ್ಟು ಜಗಳ ಆಡ್ಬಿಡ್ತೀವಿ ನಾವು. ಅವ್ರದ್ದು ಕರ್ಕೊಂಡು ಹೋಗಕ್ಕೆ ಸ್ಕೆಚ್ ಹಾಕ್ತವ್ರೆ. ಏನೇ ಬಿಡ್ಲಿ ನಿನ್ನ ಮದ್ವೆಗೆ ಗ್ರೂಪ್ ಕರ್ಕೊಂಡು ಅದೇ 1 ರೂಪಾಯಿಗೆ ಅಲ್ವಾ ನಮ್ಮ ಸಾರು ಮಾಡಿದ್ದಾರೆ. ಗೈಸ್ ನಾವಿವಾಗ ಕಬ್ಬಿನ ಹಾಲು ಕುಡಿತಾ ಇದೀವಿ. ನಂಗೊಂದು ಡೌಟ್ ಕಣಮ್ಮ, ಕಬ್ಬಿನ ಜ್ಯೂಸ್ನ ಯಾಕೆ ಕಬ್ಬಿನ ಅಂತಾರೆ? ಆದ್ರೆ ಹಾಲು ಹಾಕಲ್ವಲ್ಲ ಇದಕ್ಕೆ? ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಗೈಸ್ ಇವಾಗ ನಾನು ಮತ್ತೆ ನಮ್ಮ ಅಮ್ಮ ಔಟ್ಸೈಡ್ ಹೋಗ್ತಿದೀವಿ, ಸ್ವಲ್ಪ ಶಾಪಿಂಗ್ ಮಾಡ್ಬೇಕಂತೆ ಗೈಸ್. ನೋಡೋಣ ಈ ಟೈಮಲ್ಲಿ ಏನೇನ್ ಶಾಪಿಂಗ್ ಮಾಡ್ತಾರೆ ಅಂತ ನೋಡ್ಬೇಕು. ಈ ಟೈಮಲ್ಲಿ ಏನೇನ್ ಶಾಪಿಂಗ್ ಮಾಡ್ತೀರಾ ನೋಡೋಣ. ಅಲ್ಲ ಕಣೋ, ನೆನ್ನೆ ಹೇಳ್ದೆ ಕೇಳ್ದೆ ಗೊತ್ತಿಲ್ಲ ಇರೋರ್ ಮದ್ವೆಗೆ ಹೋಗಿದ್ದಿಲ್ಲೋ. ಕರ್ದಿರ ಮದ್ವೆಗೆ ಹೋಗಕ್ಕೆ ಬರಲ್ಲ ಮುಟ್ಟಿದೀನಿ. ನಾನು ಅದೇ ಮೆನ್ಷನ್ ಮಾಡಿ ಹೇಳೋಣ ಅಂತ ಅನ್ಕೊಂಡೆ ಗೈಸ್. ನಂಗೆ ಕರ್ದಿರೋ ಮದ್ವೆಗೆ ಹೋಗಲ್ಲ ಆಕ್ಚುಲಿ. ಎಷ್ಟು ಜಗಳ ಆಡ್ಬಿಡ್ತೀವಿ ನಾವು, ಎಷ್ಟು ಮದ್ವೆ ಬಿಟ್ಟಿದೀವಿ, ಎಷ್ಟು ಗೃಹ ಪ್ರವೇಶಗಳು. ಅದ್ ಹೆಂಗೆ ಹೋದ ನೀನು? ಅದೆಷ್ಟು ನಿನ್ಗೆ ಎಷ್ಟಪ್ಪ ಇರ್ಬೇಕು ನಿನಗೆ? ಏನು ಮರ್ಯಾದೆ. ಅಲ್ಲ ಮದ್ವೆಗ್ ಹೋದ್ರೇನೆ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಬಾ, ಜನ ಅವ್ರಿಂದ ಕರಿಯೋರು ನೀನು. ನಾನು ಅಲ್ಲೂ ಏನ್ ಎಲ್ಲಾ ಕಡೆ ಊಟ ಮಾಡಿಲ್ಲ, ಒಂದೇ ಕಡೆ ಊಟ ಮಾಡಿ. ಒಂದೇ ಕಡೆನೇ ಆಗ್ಲಿ, ಅಷ್ಟೊಂದ್ ಜನದ ಮಧ್ಯೆ ನಿಂತ್ಕೊಂಡು ಹೆಂಗ ಕತೆ. ನಿನ್ಗೇನ್ ಅನಿಸ್ತು ವಿಡಿಯೋ ನೋಡಿ? ನನ್ನ ವಿಡಿಯೋ ನೋಡಿ ಜಲ್ ಅಂತ ಇದೆ. ಯಾರ ಗೈಸ್ ನಾವ್ ಅಮ್ಮನು ಫುಲ್ ಶಾಕ್ ಆಗ್ಬಿಟ್ಟಿದ್ದಾರೆ ಗೈಸ್. ನೆನ್ನೆ ಬ್ಲಾಗ್ ಯಾರ್ಯಾರು ನೋಡಿಲ್ಲ ಹೋಗಿ ನೋಡಿ, ಲಿಂಕ್ ಬಂದು ಬಯೋದಲ್ಲಿದೆ. ವಿತೌಟ್ ಇನ್ವಿಟೇಷನ್ ಮದ್ವೆಗೆ ಹೋಗಿ ಅಟೆಂಡ್ ಮಾಡ್ಕೊಂಡ್ ಬಂದಿರೋದು. ಯೂಶಲಿ ನಾನು ಹೇಳ್ತೀನಿ, ಎಷ್ಟು ಜನ ಮದ್ವೆಗೆ ಎಷ್ಟು ಕರೆದ್ರು ನಮ್ಮ ಮನೇಲಿ ಹೋಗೋದಿಲ್ಲ. ನಾನು ಒಬ್ಳೆ ಹೋಗೋದು, ಎಲ್ಲೋದ್ರು ನಾನು ಒಬ್ಳೆ ಹೋಗೋದು. ಹೌದು ಗೈಸ್, ನಾನಂತೂ ಸೀರಿಯಸ್ಲಿ ಯಾವ ಫಂಕ್ಷನ್ ಏಂತಕ್ಕೂ ಆಲ್ಮೋಸ್ಟ್ ಅಟೆಂಡೇ ಆಗಲ್ಲ. ನಾನು ಆಲ್ಮೋಸ್ಟ್ ಯಾವ್ದು ಫಂಕ್ಷನ್ಸ್ಗೆಲ್ಲ ಅಟೆಂಡ್ ಆಗಲ್ಲ. ಸೊ ಇದು ಸುಮ್ನೆ ಲೈಕ್ ನನಗೆ ನಾನೇ ಒಂದು ಚಾಲೆಂಜ್ ತಗೊಂಡು ಹೋಗಿದ್ದೆ ಅಷ್ಟೇ ನಿನ್ನೆ ಬ್ಲಾಗ್ ನಾನು. ಬಿಡ್ತೀನಾ? ಬಿಡಲ್ಲ. ಅದ್ ನಾನೆಲ್ಲ ಹೋಗಿದ್ದು AI ಮಾಡಿರೋದು. AI ಅಯ್ಯೋ ಗೈಸ್, ಈ ಟೈಮಲ್ಲಿ ಏನ್ರಿ ಶಾಪಿಂಗ್ ಮಾಡ್ತೀರಾ? ಸುಮ್ನೆ ನನ್ ಗಾಡಿ ಕೀನೇ ತಗೊಬಂದಿಲ್ಲ, ಸೈಡ್ ಬಾ. ಓ ನನ್ ಪ್ರಕಾರ ಇವ್ರು ಏನ್ ಪ್ಲಾನ್ ಮಾಡ್ತವ್ರೆ ಗೊತ್ತಾ? ನಾಡ್ದು ಒಬ್ರದು ಮದ್ವೆ ಐತೆ ನಮ್ ಫ್ಯಾಮಿಲಿಲಿ. ನನ್ ಪ್ರಕಾರ ಅವ್ರದ್ದು ಕರ್ಕೊಂಡು ಹೋಗಕ್ಕೆ ಸ್ಕೆಚ್ ಹಾಕ್ತವ್ರೆ, ಸ್ಕೆಚ್ಚು. ಯಾಕೆ ನಾಡ್ದು ಮದ್ವೆ ಇರೋ ಅವ್ರದ್ದು ಕರ್ಕೊಂಡು ಹೋಗೋದಕ್ಕ? ನಾಡ್ದು ಮದ್ವೆ ಐತಲ್ಲ ಅವ್ರದ್ದು ಕರ್ಕೊಂಡು ಹೋಗಕ್ ಈಗ್ಲೇ ಸ್ಕೆಚ್ಚಾ? ಅಮ್ಮ ನಿಜ ಹೇಳ್ತಾ ಇದೀನಿ ಕೇಳಮ್ಮ, ನಿನ್ ಮಗನ್ ಮೇಲೆ ನಿನ್ಗೆ ತುಂಬಾ ನಂಬಿಕೆ ಐತೆ ತಾನೇ? ನಿಜ ಹೇಳಿ, ಎಷ್ಟು ನಂಬಿಕೆ ಐತಮ್ಮ? ಎಷ್ಟೋ ಐತೆ, ಅದೆಲ್ಲ ಹೇಳಕ್ಕಾಗಲ್ಲ. ಅದು AI ಅಂತಾರಮ್ಮ, ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತಾರ ಅದಕ್ಕೆ. ಅದು ಅದೇನೇ ಹೇಳಿ, ಅದೇನೇ ಬಿಡ್ಲಿ, ನನ್ನ ನಿನ್ ಮದ್ವೆಗೆ ಗೃಹ ಕರ್ಕೊಂಡು ಹೋಗ್ಲೇಬೇಕು. ಖಂಡಿಸ್ತೀನಿ ಅಮ್ಮ. ಕರ್ಕೊಂಡು ಹೋಗ್ತೀನಿ ಅಷ್ಟೇ. ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತಾರೆ. ಅದು ನಾನು ಇಲ್ಲ ಅಂದ್ರು ಅದಿರೋ ತರ ಆಕ್ಟ್ ಮಾಡುತ್ತಮ್ಮ. ಹೌದಾ? ನನ್ನ ದಡ್ಡಿ ಎಲ್ಲ ನಾನು ಜಾಣೆ ಆಗ್ಬಿಟ್ಟಿದೀನಿ. ನಾನು ದಡ್ಡಿ ಮಾಡಕ್ ಹೋಗ್ಬೇಡ, ಅದನ್ನ ದಡ್ಡಿ ಮಾಡ್ಬಿಟ್ಟಿನಿ. ಆರ್ಟಿಫಿಷಿಯಲ್ ನೇ ಕಳಿಸ್ಕೊಡ್ಲಾ? ಆರ್ಟಿಫಿಷಿಯಲ್ ಕಳಿಸು. ನಮ್ಮ ಅಕ್ಕಂಗೆ ಏನಾದ್ರು ಬೇಕಂತ ಹೇಳ್ತಾ ಇದೀನಿ. ನಮ್ಮ ಅಕ್ಕ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕುವಂತವ್ರೆ, ಮಗು ಬಂದ್ಬಿಡ್ತಾನೆ ಅಂತ. ಎಲ್ಲ ಕ್ಲೋಸ್ ಆಗೈತೆ. ಎಲ್ಲ ಕ್ಲೋಸ್ ಆಗಿರೋ ಟೈಮಲ್ಲಿ ಕರ್ಕೊ ಬಂದವ್ರೆ. ಬರೀ ಎರಡೆರಡು ತಗೊಂಡಿದೀವಿ, ಇನ್ನ ಏನ್ ತಗೋತಾರೋ ಗೊತ್ತಿಲ್ಲ ಮೇಡಮ್ ಅವರು. ಆದ್ರೆ ಇನ್ನ ಒಂದ್ ಕಡೆ ನೋಡಿದ್ರೆ ಎಲ್ಲ ಓಪನ್ ಅಲ್ಲಿ ಐತೆ ಗೈಸ್. ಕಾಯಿ ತಗೊಂಡು ಹೊರಟಿದೀವಿ. ಮಧ್ಯದಲ್ಲಿ ನನ್ನ ಬಿಟ್ಟು ಬರ್ಫಿ ತಿಂತವ್ರೆ ಅಂತ ಹೇಳ್ತಾ ಇದ್ದೆ. ನಾನು ಬರ್ಫಿ ತಿಂತಾ ಇದೀನಿ ನಾನ್ ಸ್ಕೂಲ್ ಹೋಯ್ತಿರುವಾಗ ಜಾಸ್ತಿ ಇದೆ ತಿಂತಿದ್ದೆ, ಆದ್ರೆ ಅವಾಗ ಇಷ್ಟ ಆಗ್ಲೇ ಇರ್ಲಿಲ್ಲ. ಇಷ್ಟ ಕಟ್ ಅದೇ 1 ರೂಪಾಯಿಗೆ ಅಲ್ವನಮ್ಮ? ಅಲ್ಲ 1 ರೂಪಾಯಿ ಇಷ್ಟಪ್ಪ. ನಾವ್ 50 ಪೈಸೆ 4 ಕೊಟ್ಟು ತಿಂತಿದ್ವಿ. ನಿಮ್ ಟೈಮ್ ಅಲ್ಲ.
ನಮ್ದೆಲ್ಲ ಒಂದೊಂದು ರೂಪಾಯಿಗೆ ಇಷ್ಟು ಸಪ್ಪ ಬರೋದು ಗೈಸ್, ಒಂದೊಂದು ರೂಪಾಯಿಗೆ. ಅವಾಗ ಮಾತ್ರ ಒಳ್ಳೆ ಟೇಸ್ಟ್ ಇರೋದು ಇವಾಗಿಂತ. 4 ಆಣಿ 50 ಪೈಸೆ ಯಾರು ಕೊಡೋರು ಅಂದ್ರೆ ನಮ್ಮ ಅತ್ತೆಯವ್ರದ್ದು ಅಂಗಡಿ ಇತ್ತಲ್ಲ, ಚಿಲ್ಡ್ರ ಕಾಸು 5 ಕೊಟ್ರೆ ಅವ್ರು ಏಯ್ ಏಯ್ 50 ಏಯ್ ಬತ್ತು ಹೊರಗಡೆ ಏನೋ ಬತ್ತು. 4 ಕಡೆ ಕೊಡ್ತೀವಿ, 5 ಕೊಡು ಬೇಗ ಅನ್ನೋರ. ಅಯ್ಯೋ 50 ಪೈಸೆ ಸಿಗುತ್ತೆ, 1 ರೂಪಾಯಿ ಸಿಗುತ್ತೆ ಅಂತ ಆಸೆಗೆ 5 ಕೊಟ್ಬಿಟ್ರೆ ಸಿಕ್ತಿದೆ 4 ಆಣಿ ಕೊಡು. ಆದ್ರೂ ನನಗೆ ಇಲ್ಲಿ ಈ ಬರ್ಫಿಗಿಂತ ಗೈಸ್, ನನಗೆ ಈ ಬರ್ಫಿಗಿಂತ ಈಗ ಅರ್ಧ ತಿಂದಿದ್ದೀನಲ್ಲ ಆ ಬರ್ಫಿ ನನ್ಗೆ ಇಷ್ಟ. ನನ್ಗೂ ಅದೇ ಇಷ್ಟ. ಇದು ಒಂಥರ ಚೆನ್ನಾಗಿರುತ್ತೆ. ಬನ್ನಿ ಗೈಸ್, ಇವಾಗ ಇಷ್ಟ ಐಟಮ್ ತಗೊಂಡು ಮನೆಗೆ ವಾಪಸ್ ಹೊರಡ್ತಾ ಇದೀವಿ. Few moments later. ಗೋವಾ ಬಾಯ್ ಬಾಯ್ ಬಾಯ್. ಗೈಸ್ ಎಲ್ಲ ಮಲ್ಕೊಂಡ್ಬಿಟ್ಟವ್ರೆ, ನಾನು ಬರೋಷ್ಟೊತ್ತಿಗೆ ಎಲ್ಲ ಮಲ್ಕೊಂಡ್ಬಿಟ್ಟವ್ರೆ. ಸೊ ನಾನು ಅಷ್ಟೇ ಗೈಸ್, ಇವಾಗ ಊಟ ಮಾಡಿ ನಾನು ಕೂಡ ಮಲ್ಕೋತೀನಿ. ನಮ್ಮ ಮನೇಲಿ ಏನ್ ಡಿನ್ನರ್ ಮಾಡಿದ್ದಾರೆ ನಿಮಗೆ ತೋರಿಸ್ತೀನಿ ಗೈಸ್. ಫುಲ್ ಸ್ಪೆಷಲ್ ನಮ್ಮ ಮನೇಲಿ ಇವತ್ತು ಗೈಸ್. ಸ್ವಲ್ಪ ನಿಮಗೂ ಶಾಕ್ ಆಗುತ್ತೆ ಏನು ಅಂತ ನೋಡಿ. ನಮ್ಮ ಮನೇಲಿ ರವೆ ಇಡ್ಲಿ ಮಾಡಿದ್ದಾರೆ ಆಯ್ತಾ, ಖಾಲಿಯಾಗಿದೆ. ಅದಾದ್ಮೇಲೆ ರೈಸ್ ಇದೆ ಗೈಸ್, ಇದ್ರಲ್ಲೂ ರೈಸ್ ಇದೆ, ಇದ್ರಲ್ಲೂ ರೈಸ್ ಇದೆ, ಓಕೆನಾ. ಅದಾದ್ಮೇಲೆ ಮೇನ್ ಪಾಯಿಂಟಿಗೆ ಬರೋದಾದ್ರೆ ನೋಡಿ ಗೈಸ್, ಕೀಮಾ ಸಾರು ಮಾಡಿದ್ದಾರೆ ನಮ್ಮ ಮನೇಲಿ. ಕೀಮಾ ಸಾರು ಮಾಡಿದ್ದಾರೆ. ತಿನ್ನಕ್ಕೇನಿಲ್ಲ, ಕಣ್ಮುಂದೆನೆ ಐತೆ, ತಿನ್ಬೋದು. ಆದ್ರೆ ಟೈಮ್ ನೋಡಿ, ಸೋಮವಾರ ಮಿಡ್ ನೈಟ್ 1 ಗಂಟೆ ಆಗ್ತೈತೆ.